ನಮಸ್ತೆ, ನಾನಿವತ್ತು ಪಿಟ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಒಣ ಕೊಬ್ಬರಿ, ಉಪ್ಪು, ಅರಿಶಿನ ಪೌಡರ್, ಜೀರಿಗೆ, ಸಾಸಿವೆ, ಎಣ್ಣೆ, ಕರಿಬೇವು. ಮೊದಲಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಹಸಿಮೆಣಸಿನಕಾಯಿನ ಹಾಕೋತೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇದೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಮೆಣಸಿನಕಾಯಿಗೆ ನಾನು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ. ಇದನ್ನು ಸ್ವಲ್ಪ ಸಣ್ಣಗೆ ಮಾಡ್ಕೊಂಬಿಡಿ. ನೀವು ಬೇಕಿದ್ರೆ ಮಿಕ್ಸರ್ ಯೂಸ್ ಮಾಡ್ಕೋಬಹುದು. ನೋಡಿ, ನಾನು ಬೆಳ್ಳುಳ್ಳಿ ಹಾಕೊಂಡ್ಬಿಡ್ತೀನಿ. ಬೆಳ್ಳುಳ್ಳಿ ಕೂಡ ಇದರಲ್ಲಿ ನೀವು ಸಣ್ಣಗೆ ಕುಟ್ಕೊಂಡ್ಬಿಡಿ. ನೋಡಿ, ಬೆಳ್ಳುಳ್ಳಿ ಕೂಡ ಸಣ್ಣಗೆ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಹಾಕೋತೀನಿ, ಒಗ್ಗರಣೆಲಿ ಕೂಡ ಹಾಕೋತಾ ಇದ್ದೀನಲ್ಲ. ಈಗ ನಾನು ಒಣ ಕೊಬ್ಬರಿ ಹಾಕೋತೀನಿ. ಸಣ್ಣಗೆ ಮಾಡ್ಕೊಂಡ್ಬಿಡಿ. ಈಗ ಇದನ್ನ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿ. ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಕಟೋರಿಗೆ ತಗೊಂಡ್ಬಿಡ್ತೇನೆ ನಾನು. ನೋಡಿ, ಚಟ್ನಿ ರೆಡಿಯಾಗಿದೆ. ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಕಡಾಯಿ ಇಟ್ಕೊಂಡ್ಬಿಡೋಣ. ಕಡಾಯಿ ಕಾದಿದೆ, ಎಣ್ಣೆ ಹಾಕೊಂಡ್ಬಿಡೋಣ. ಈಗ ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋತೀನಿ. ಕಟ್ ಮಾಡಿ ಹಾಕೊಂಡ್ಬಿಡಿ, ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಬೇಕು. ತುಂಬ ಸಿಂಪಲ್ ರೆಸಿಪಿ ಇದು. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಸ್ವಲ್ಪ ನಾನು ನೋಡಿ ಹಾಕೊಳ್ಳಿ, ಯಾಕಂದರೆ ನೀವು ಮೆಣಸಿನ್ಕಾಯಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಹಾಕೊಂಡಿದ್ದೀರ. ನಾನು ಸ್ವಲ್ಪ ಹಾಕೋತೀನಿ. ನೀವು ಅಲ್ಲಿ ಎಷ್ಟು ಹಾಕೊಂಡಿರ್ತೀರೋ ಅದನ್ನು ನೋಡಿ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ಇಲ್ಲಾಂದರೆ ಜಾಸ್ತಿ ಆಗಿರುತ್ತೆ. ನೋಡಿ, ಇದೊಂದು ಚೆನ್ನಾಗಿ ಬೇಯಿದೆ ಇದು. ಈಗ ನಾನು ಇದಕ್ಕೆ ಪೇಸ್ಟ್ ಹಾಕೊಂಡ್ಬಿಡ್ತೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಇದು ಚೆನ್ನಾಗಿ ಬೇಯಬೇಕಿದೆ ಹಸಿಮೆಣಸಿನ್ಕಾಯಿ. ಆ ಥರ ನೀರನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಬೇಯಿದೆ. ಅದಕ್ಕೆ ನಾನು ಅರಿಶಿನ ಪೌಡರ್ ಹಾಕೊಂಡ್ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಈಗ ನಾನಿಷ್ಟು ನೀರು ಹಾಕೊಂಡಿದ್ದೀನಿ. ಚಪಾತಿ ಜೊತೆನೂ ಚೆನ್ನಾಗಿ ಅನಿಸುತ್ತೆ, ರೈಸ್ ಜೊತೆ ಕೂಡ ಚೆನ್ನಾಗಿ ಅನಿಸುತ್ತೆ. ಮಾಡ್ಕೊಂಡಿದ್ದೀನಿ. ಚಪಾತಿಗೂ ಆಯಿತು, ರೈಸ್ಗೂ ಆಯಿತು ಅಂತ. ಸಾಲ್ಟ್ ಕಡಿಮೆ ಆಗಿದೆ, ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಡ್ತೀನಿ ನಾನು. ಅಂದರೆ ಮತ್ತೆ ಹಿಟ್ಟು ಹಾಕಿದ ಮೇಲೆ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಶುಗರ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬಟ್ ಹಾಕೊಳ್ಳಿ. ಶುಗರ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ಕುದೀತಾ ಇದೆ. ಈಗ ಹಿಟ್ಟು ಹಾಕೊಂಡ್ಬಿಡೋಣ. ಇದನ್ನು ನೀವು ಸಣ್ಣ ಫ್ಲೇಮ್ ಇಟ್ಕೊಳ್ಳಿ. ಸಣ್ಣ ಫ್ಲೇಮ್ ಇಟ್ಕೊಂಡು ಒಬ್ಬೊಬ್ರು ಸ್ಪೂನ್ಲೇ ಹಾಕೋತಾರೆ, ಒಬ್ಬರು ಏನು ಮಾಡ್ತಾರೆ ಹಿಟ್ಟಿಗೆ ನೀರು ಮಿಕ್ಸ್ ಮಾಡ್ಕೊಂಡು ಆ ಥರ ಹಾಕೋತಾರೆ. ನಾನು ಆ ಥರ ಎಲ್ಲ ಏನು ಮಾಡಲ್ಲ, ಡೈರೆಕ್ಟ್ ಹಿಟ್ಟನ್ನ ಹಾಕ್ಬಿಡ್ತೀನಿ. ಬಟ್ ಕೈಲೇನೆ ಹಾಕ್ತೀನಿ ನಾನು. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ತಗೊಂಡು ಈ ರೀತಿ ಹಾಕ್ತಾ ಹೋಗಿ ಬಿಡಿ. ತುಂಬಾ ಗಟ್ಟಿ ಮಾಡ್ಕೋಬೇಡಿ, ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ. ತುಂಬ ಗಟ್ಟಿನೂ ಆಗಬಾರ್ದು. ನೀವು ಆ ಥರ ಮಾಡ್ಕೋಬೇಕು. ನೋಡಿ, ನಾ ಇಷ್ಟು ಗಟ್ಟಿ ಇರಬೇಕಿದು, ಅಂದರೆ ಕುದ್ದು ಗಟ್ಟಿ ಆಗುತ್ತೆ. ಇದನ್ನ ನೀವು ಸಣ್ಣ ಫ್ಲೇಮೇ ಇಟ್ಟುಕೊಳ್ಳಿ. ಚೆನ್ನಾಗಿ ಕುದಿಲಿದು, ಇಲ್ಲಾಂದರೆ ಇದು ಗಂಟಾಗಿರುತ್ತಲ್ಲ, ಇದು ಇರುತ್ತಲ್ಲ ಒಳಗಡೆ ಹಂಗೆ ಹಿಟ್ಟು ಉಳ್ಕೊಂಡ್ಬಿಡುತ್ತೆ. ಇದು ಗಂಟೆಲ್ಲ ನಿಧಾನಕ್ಕೆ ತಾವು ಚೆನ್ನಾಗಿ ಬೇಯಿಸ್ಬೋದು. ಈ ರೀತಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಹಿಟ್ಟಿಗೆಲ್ಲ ನೀರು ಮಿಕ್ಸ್ ಮಾಡ್ಕೊಂಡು ಲಿಕ್ವಿಡ್ ಥರ ಮಾಡ್ಕೊಂಡು ಹಾಕೊಂಡ್ರೆ ಅಷ್ಟೊಂದು ರುಚಿ ಕೊಡಲ್ಲ ಇದು. ಹಿಟ್ಟೆಲ್ಲ ಈ ರೀತಿನೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಇದನ್ನು ಕುದಿಲಿಕ್ಕೆ ಬಿಟ್ಬಿಡ್ತೀನಿ ನಾನು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಮಿಕ್ಸ್ ಮಾಡ್ಕೊಂಡ್ಬಿಡಿ. ತಳ ಹತ್ತಬಾರ್ದು ಇದು, ಈ ರೀತಿ ಇರಬೇಕಿದು. ಟ್ರೈ ಮಾಡಿ. ಇದು ಗಂಟು ಇರುತ್ತಲ್ಲ ಎಲ್ಲ ಇದು ಬೇದಿರುತ್ತೆ.
ಇದೇನು ಹಸಿ ಇರೋದಿಲ್ಲ, ಬಟ್ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೋತೀನಿ ನಾನು. ನೋಡಿ, ಈಗ ಪಿಟ್ಲ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.